ಹಲೋ ವಿದ್ಯಾರ್ಥಿಗಳೇ, ಇವತ್ತಿನ ವಿಡಿಯೋದಲ್ಲಿ 2026 ಕೆಸೆಟ್ ದಾಖಲಾತಿಗಳ ಪರಿಶೀಲನೆಯನ್ನ ಯಾವಾಗ ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಸೊ ಮೊದಲು ಇಲ್ಲಿ ಈಗ ನೀವೇನಾದ್ರೂ ಸಿಟಿ ಅಪ್ಲಿಕೇಶನ್ ಹಾಕಬೇಕಾದ್ರೆ ಏನಾದ್ರೂ ಅರ್ಹತಾ ನಮೂನೆಯಲ್ಲಿ A1 B1 BCDEFGH ಇಂದ ಹಿಡ್ಕೊಂಡು O ವರೆಗೂ ನೀವೇನಾದ್ರೂ ಕ್ಲೇಮ್ ಮಾಡಿದ್ರಂದ್ರೆ ಈಗ ಅರ್ಹತೆ ದಾಖಲೆಗಳನ್ನ ಪರಿಶೀಲನೆ ಮಾಡ್ಕೊಳ್ಳೋ ಸಮಯ ಬಂದಿದೆ. ಸೊ ಹಾಗಾಗಿ ಈಗ ಯಾರ್ಯಾರ ಅಭ್ಯರ್ಥಿಗಳು ದಾಖಲೆಯನ್ನ ಪರಿಶೀಲನೆ ಮಾಡ್ಕೊಳ್ಳೋ ಡೇಟ್ಸ್ ಯಾವಾಗ ಅಂತಂದ್ರೆ ದಿನಾಂಕ 11ನೇ ತಾರೀಕು ಮೇ ಅಲ್ಲಿಂದ ಹಿಡಿದು 22 ಮೇ ವರೆಗೆ ಕಾಲಾವಕಾಶ ಇರುತ್ತೆ. ಸೊ ಹಾಗಾದ್ರೆ ನೀವು ಏನ್ ಮಾಡ್ಬೇಕು, ಇದನ್ನ ಮೊದಲು ಸ್ಲಾಟ್ ಬುಕಿಂಗ್ ಮಾಡ್ಬೇಕಾಗತ್ತೆ. ಸೊ ಮೊದಲು ನೀವೇನ್ ಮಾಡ್ಬೇಕಂದ್ರೆ ಇಲ್ಲಿ ಕೊಟ್ಟಿರುವ ವೆಬ್ಸೈಟ್ ನಲ್ಲಿ ಒಂದು ಲಿಂಕ್ ಇದೆ. ಆ ಲಿಂಕ್ ಅಲ್ಲಿ ಹೋಗಿ ನೀವು ಏನ್ ಮಾಡ್ಬೇಕಂದ್ರೆ ದಿನಾಂಕ 7ನೇ ತಾರೀಕಿಂದ ಬುಕ್ ಮಾಡ್ಕೋಬೇಕು. ನೀವು ಯಾವ ತಾರೀಕಿಗೆ ಬಂದು ದಾಖಲಾತಿಗಳನ್ನ ಪರಿಶೀಲನೆ ಮಾಡ್ಕೋತೀರಿ ಎಂಬ ಡೇಟ್ ಅನ್ನ ಅಲಾಟ್ ಮಾಡ್ಕೋಬೇಕಾಗತ್ತೆ. ಅಲಾಟ್ ಮಾಡ್ಕೊಂಡಿದ್ದ ಡೇಟಿಗೆ ನೀವು ಎಲ್ಲಾ ದಾಖಲಾತಿಗಳನ್ನ ತಗೊಂಡು ಅಲ್ಲಿ ಕೆಇಎ ವೆಬ್ ಇದರಲ್ಲಿರುವಂತ ನಿಮಗೆ ಕೊಟ್ಟಿರುವಂತ ಅಲ್ಲಿ ಅಡ್ರೆಸ್ ಏನಿದೆಯಲ್ಲ ಅಲ್ಲಿ ಹೋಗಿ ನೀವೇನ್ ಮಾಡ್ಬೋದು, ಆ ಎಲ್ಲಾ ಅರ್ಜಿಗಳನ್ನ ತೋರಿಸಿ ದಾಖಲಾತಿಗಳನ್ನ ನೀವು ಇದು ಮಾಡ್ಕೊಂಡು ಬರ್ಬೇಕಾಗತ್ತೆ, ಅಲ್ಲಿ ವೆರಿಫಿಕೇಶನ್ ಮಾಡ್ಕೊಂಡು ಬರ್ಬೇಕಾಗತ್ತೆ. ಸೊ ಈಗ ನೀವು ಏನೇನು ಒಯ್ಬೇಕಾಗತ್ತೆ ಅನ್ನೋದನ್ನ ನೀವು ಇಲ್ಲಿ ಕೊಟ್ಟಿರುವಂತ ಅಭ್ಯರ್ಥಿಗಳು ತಿಳ್ಕೋಬೇಕು. ಈ ಮಾಹಿತಿ ಪುಸ್ತಕ ಅಂತ ನಿಮ್ಗೆ ಆಲ್ರೆಡಿ ಕೆಇಎದವ್ರು ಕೊಟ್ಟಿದ್ದಾರೆ. ಆ ಮಾಹಿತಿ ಪುಸ್ತಕವನ್ನು ಓದ್ಕೊಡ್ರಿ. ಮತ್ತೆ ಅದರ ಜೊತೆ ಸಿಇಟಿ 2026 ಪ್ರವೇಶ ಪತ್ರವನ್ನ ತಗೋಬೇಕು, ಹಾಲ್ ಟಿಕೆಟ್ ಅನ್ನ ತಗೋಬೇಕು, ಮತ್ತು ಅಪ್ಲಿಕೇಶನ್ ತಗೋಬೇಕು, ಗುರುತಿನ ಚೀಟಿ ಆಧಾರ್ ಕಾರ್ಡ್ ಇರ್ಬೇಕು ನಿಮ್ಮ ಹತ್ರ, 12th ಮಾರ್ಕ್ಸ್ ಕಾರ್ಡ್ ಇರಬೇಕು, 10th ಮಾರ್ಕ್ಸ್ ಕಾರ್ಡ್ ಇರಬೇಕು, ನಿಮ್ದು ಏನಾದ್ರೂ ವ್ಯಾಸಂಗ ಪ್ರಮಾಣ ಪತ್ರ ಸ್ಟಡಿ ಸರ್ಟಿಫಿಕೇಟ್ ಇರ್ಬೋದು ಅಥವಾ ಪೋಷಕರ ಪ್ರಮಾಣ ಪತ್ರ ಇರ್ಬೋದು, ಅರ್ಹತೆಗೆ ಬೇಕಾಗಿರುವಂತ ಎಲ್ಲಾ ದಾಖಲಾತಿಗಳನ್ನ ಮೂಲ ದಾಖಲಾತಿಗಳನ್ನ ಮತ್ತು ಅದ್ರ ಜೊತೆ ಒಂದು ಸೆಟ್ ಜೆರಾಕ್ಸ್ ಪ್ರತಿಗಳನ್ನ ತಗೊಂಡು ಹಾಜರುಪಡಿಸ್ಬೇಕಾಗತ್ತೆ. ಆಮೇಲೆ ದಾಖಲೆಗಳನ್ನ ಪರಿಶೀಲನೆ ಮಾಡ್ಬೇಕಾದ್ರೆ ಅಭ್ಯರ್ಥಿಗಳು ಅಲ್ಲಿ ಹೋಗ್ಲೇಬೇಕಾಗತ್ತೆ. ಅವ್ರ ಪರವಾಗಿ ಬೇರೆ ಯಾರು ಅಲ್ಲಿ ಹಾಜರಾಗಕ್ಕೆ ಅವಕಾಶ ಇರೋದಿಲ್ಲ. ಸೊ ಹಾಗಾಗಿ ನೀವು ಮೂಲ ದಾಖಲಾತಿಗಳನ್ನ ಸ್ಲಾಟ್ಗಳನ್ನ ಬುಕ್ ಮಾಡ್ಕೊಳ್ಳೋ ಟೈಮ್ ಏನಂದ್ರೆ 7ನೇ ತಾರೀಕಿಂದ ಶುರು ಆಗುತ್ತೆ. ಬಟ್ ನೀವು ಹೋಗಿ ಅಲ್ಲಿ ಹಾಜರಾಗಬೇಕಾದ್ರೆ 11ನೇ ತಾರೀಕಿಂದ 22ನೇ ತಾರೀಕುವರೆಗೂ ವೆರಿಫಿಕೇಶನ್ ಮಾಡ್ಕೊಂಡು ಬರ್ಬೇಕಾಗುತ್ತೆ. ಇದೊಂದು ಅರ್ಜೆಂಟ್ ಇದೆ, ಮಿಸ್ ಮಾಡಬೇಡಿ. ಬೇಗ ಹೋಗಿ ದಾಖಲಾತಿಗಳನ್ನ ವೆರಿಫಿಕೇಶನ್ ಮಾಡ್ಕೊಂಡು ಬನ್ನಿ. ಧನ್ಯವಾದಗಳು.